Welcome to Sankalp Learning Solution. Good morning, my dear students. ನಾವು ಹಿಂದಿನ ಕ್ಲಾಸ್ ಅಲ್ಲಿ ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದ ಹಾಗೆ ಎಕ್ಸಾಮ್ಸ್ ಅಲ್ಲಿ ಬರುವಂತಹ ಕೆಲವು ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನೋಡಿದ್ವಿ ಮಕ್ಕಳು. 2 ಪ್ರಶ್ನೆಯನ್ನ ಸಾಲ್ವ್ ಮಾಡಿದ್ವಿ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಏನ್ ಮಾಡೋಣ, ಉಳಿದಿರುವಂತಹ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಓಕೆ, ಸೊ ಇಲ್ಲಿ ಪ್ರಶ್ನೆಯನ್ನ ಗಮನಿಸಿ ಮಕ್ಕಳೇ. ಸೊ ಇಲ್ಲಿ ಈ ಟಾಪಿಕ್ ಇಂದ ಕೇವಲ ಒಂದೇ ಒಂದು ಪ್ರಶ್ನೆ ಬರ್ತಾ ಇರತ್ತೆ. ಓಕೆ, ಸೊ 4 ಅಂಕದ ಪ್ರಶ್ನೆ. 3ನೆಯ ಪ್ರಶ್ನೆಯನ್ನ ಗಮನಿಸಿ ಮಕ್ಕಳೇ. ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ನೇರ ಹೆದ್ದಾರಿಯು ಗೋಪುರದ ಪಾದಕ್ಕೆ ದಾರಿಯಾಗಿದೆ. ಸೊ ಇಲ್ಲಿ ಎಡಿ ಚಿತ್ರವನ್ನ ಗಮನಿಸಿ ಮಕ್ಕಳೇ. ಸೊ ಎಡಿ ಗೋಪುರ. ಸೊ ಇದಕ್ಕೆ ಒಂದು ನೇರ ಹೆದ್ದಾರಿ ಗೋಪುರದ ಪಾದಕ್ಕೆ ದಾರಿ ಇದೆ ಅಂತೆ. ಸೊ ಆ ಗೋಪುರದ ತುದಿಯಲ್ಲಿ ನಿಂತಿರುವ ವ್ಯಕ್ತಿಯೊಬ್ಬರು ಪಾದದಿಂದ ಏಕರೂಪ ಜವದಲ್ಲಿ ಬರುತ್ತಿರುವ ಕಾರೊಂದನ್ನ ಸಿ ಬಿಂದುವಿನಲ್ಲಿ ನೋಡ್ತಾರೆ. ಸೊ ಎ ಬಿಂದುವಿನಿಂದ ಸಿ ಬಿಂದುವನ್ನ ಗಮನಿಸ್ತಾರೆ. ಸೊ ಆಗ ಏನಾಗ್ತಾ ಇದೆ, 60 ಡಿಗ್ರಿ ಅವನತ ಕೋನದಲ್ಲಿ ಆ ಕಾರನ್ನ ನೋಡ್ತಾ ಇದ್ದಾರೆ ಮಕ್ಕಳೇ. ಹಾಗೆ 6 ಸೆಕೆಂಡುಗಳ ನಂತರ ಏನ್ ಮಾಡ್ತಾ ಇದ್ದಾರೆ, ಬಿ ಬಿಂದುವಿನಲ್ಲಿ ಕಾರನ್ನ ನೋಡ್ತಾರೆ. ಸೊ ಆಗ ಏನಾಗ್ತಾ ಇದೆ, ಅವನತ ಕೋನ 60 ಡಿಗ್ರಿ ಆಗಿರುತ್ತದೆ. ಸೊ ಗೋಪುರದ ಪಾದದಿಂದ ಕಾರು ಬಿ ಬಿಂದುವನ್ನ ತಲುಪಲು ತೆಗೆದುಕೊಂಡ ಸಮಯವನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗೆ ಇಲ್ಲಿ ಗೋಪುರದ ಎತ್ತರವನ್ನ ಕೊಟ್ಟಿದ್ದಾರೆ. ಎಷ್ಟಿದೆ ಮಕ್ಕಳೇ, 30 ಮೀಟರ್ ಆಗಿದ್ದರೆ ಗೋಪುರದ ತುದಿ ಮತ್ತು ಬಿ ಬಿಂದುವಿನ ನಡುವಿನ ಅಂತರವನ್ನ ಹೇಳ್ಬೇಕು ಮಕ್ಕಳೇ. ಓಕೆ, ಸೊ ಇಲ್ಲಿ ನಮಗೆ ಕೊಟ್ಟಿರುವಂತಹ ಅಂಶ ಏನ್ ಹೇಳಿ, 30 ಡಿಗ್ರಿ ಕೋನ ಸಿ ಬಿಂದುವಿನಲ್ಲಿದ್ದಾಗ 60 ಡಿಗ್ರಿ ಕೋನವನ್ನ ಉಂಟು ಮಾಡುತ್ತೆ. ಹಾಗೆ ಬಿ ಬಿಂದುವಿನಲ್ಲಿ ಕಾರಿದ್ದಾಗ ಆ ವ್ಯಕ್ತಿ ಈ ಕಾರನ್ನ ನೋಡಿದಾಗ 30 ಡಿಗ್ರಿ ಕೋನವನ್ನ ಉಂಟು ಮಾಡ್ತಾ ಇದೆ. ಹಾಗೆ ನಮಗೆ ಗೋಪುರದ ಎತ್ತರ ಗೊತ್ತಿದೆ ಮಕ್ಕಳೇ. ಸೊ ನಾವಿಲ್ಲಿ ಗೋಪುರದ ಪಾದದಿಂದ ಬಿ ಬಿಂದುವಿನಲ್ಲಿ ನಿಂತಿರುವಂತಹ ಕಾರಿನ ದೂರವನ್ನ ಫೈಂಡ್ ಔಟ್ ಮಾಡಬೇಕು. ಹಾಗೆ ಅವುಗಳ ಏನ್ ಹೇಳಿ ಸಮಯವನ್ನ ಕೂಡ ನಾವು ಫೈಂಡ್ ಔಟ್ ಮಾಡಬೇಕು ಮಕ್ಕಳೇ. ಸೊ ಅದೇ ರೀತಿಯಾಗಿ ಗೋಪುರದ ತುದಿ ಮತ್ತು ಬಿ ಬಿಂದುವಿನ ನಡುವಿನ ಅಂತರವನ್ನ ಕೂಡ ನಾವು ಇಲ್ಲಿ ಹೇಳ್ಬೇಕಾಗಿದೆ. ಸೊ ಹಾಗಾದ್ರೆ ಇಲ್ಲಿ ಚಿತ್ರದ ಪ್ರಕಾರ ಹೋದ್ರೆ ಸೊ ಯಾವ್ಯಾವ ಅಂಶಗಳನ್ನ ಕೊಟ್ಟಿದ್ದಾರೆ ಮಕ್ಕಳೇ, ಗೋಪುರದ ಎತ್ತರ ಅಲ್ವಾ. ಸೊ ಗೋಪುರದ ಎತ್ತರ ಎಚ್ ಇಸ್ ಈಕ್ವಲ್ ಟು ಎಷ್ಟು ಹೇಳಿ, 30 ಮೀಟರ್. ಓಕೆ, ಸೊ ಇಲ್ಲಿ ಬಿಂದು ಎ. ಸೊ ಇಲ್ಲಿ ನೋಡಿ, ಸಿ ಬಿಂದುವನ್ನ ನೋಡಿದಾಗ ಈ ಸಿ ಬಿಂದುವಿನಲ್ಲಿ 60 ಡಿಗ್ರಿ ಅವನತ ಕೋನವನ್ನ ಉಂಟು ಮಾಡ್ತಾ ಇದೆ. ಸೊ ನೋಡಿ ಇಲ್ಲಿ ಈ ವ್ಯಕ್ತಿ ಎ, ಈ ಒಂದು ಜಾಗದಲ್ಲಿ ನಿಂತಿರುವಂತಹ ವ್ಯಕ್ತಿ ಏನ್ ಮಾಡ್ತಾ ಇದ್ದಾರೆ, ಗೋಪುರದ ಪಾದದಿಂದ ಏಕರೂಪ ಜವದಲ್ಲಿ ಬರುತ್ತಿರುವ ಕಾರೊಂದನ್ನ ಸಿ ಬಿಂದುವಿನಲ್ಲಿ ನೋಡಿದಾಗ 60 ಡಿಗ್ರಿ ಅವನತ ಕೋನವನ್ನ ಉಂಟು ಮಾಡ್ತಾ ಇದೆ. ಹಾಗಾದ್ರೆ ಇಲ್ಲಿ ಎ ಜಿ ಅಂತ ತಗೊಂಡ್ರೆ, ಸೊ ಎ ಜಿ ಮತ್ತು ಇದು ನೆಲ ಅಲ್ವಾ. ಸೊ ಇವುಗಳು ಏನಾಗಿದೆ, ಸಮಾಂತರವಾಗಿದೆ. ಹಾಗಾದ್ರೆ ಇಲ್ಲಿ ಇವುಗಳ ನಡುವೆ ಉಂಟಾಗಿರುವಂತಹ ಕೋನ ಏನಾಗುತ್ತೆ ಹೇಳಿ, ಪರ್ಯಾಯ ಕೋನಗಳು. ಹಾಗಾಗಿ ಇಲ್ಲಿ ಈ ಕೋನ 60 ಡಿಗ್ರಿ ಆಗಿದ್ದರೆ ಸಿ ಕೋನ ಕೂಡ ಏನಿರುತ್ತೆ ಮಕ್ಕಳೇ, 60 ಡಿಗ್ರಿ ಕೋನ ಆಗಿರುತ್ತೆ. ಓಕೆ, ಅದೇ ರೀತಿಯಾಗಿ 6 ಸೆಕೆಂಡುಗಳ ನಂತರ ಅವರು ಬಿ ಬಿಂದುವಿನಲ್ಲಿ ಕಾರನ್ನ ನೋಡಿದಾಗ ಸೊ ಇಲ್ಲಿ ಅವನತ ಕೋನ ಏನಾಗ್ತಾ ಇದೆ, 30 ಡಿಗ್ರಿ ಕೋನವನ್ನ ಉಂಟು ಮಾಡ್ತಾ ಇದೆ. ಹಾಗಾದ್ರೆ ಇಲ್ಲಿ ಎ ಜಿ ಮತ್ತು ನೆಲ ಇವುಗಳು ಸಮಾಂತರವಾಗಿರೋದ್ರಿಂದ ಇವುಗಳ ನಡುವೆ ಉಂಟಾಗಿರುವಂತಹ ಕೋನ ಏನು, ಪರ್ಯಾಯ ಕೋನಗಳು. ಸೊ ಇವುಗಳು ಸಮನಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಕೋನ ಎ 30 ಡಿಗ್ರಿ ಆಗಿದ್ದರೆ ಸೊ ಇಲ್ಲಿ ಬಿ ಕೂಡ ಏನಾಗುತ್ತೆ ಮಕ್ಕಳೇ, 30 ಡಿಗ್ರಿನೇ ಆಗಿರುತ್ತೆ. ಹಾಗಾದ್ರೆ ಇಲ್ಲಿ ಗೋಪುರದ ಎತ್ತರ ಎಷ್ಟಿದೆ ಹೇಳಿ, 30 ಮೀಟರ್. ಸೊ ಇದಿಷ್ಟು ಅಂಶಗಳು ನಮಗೆ ತಿಳಿದಿದೆ ಮಕ್ಕಳೇ. ಓಕೆ, ಸೊ ಈಗ ನಾವೇನ್ ಮಾಡ್ಬೇಕು, ಬಿ ಇಂದ ಡಿ ಇಂದ ಬಿಗೆ ಇರುವ ಅಂತರವನ್ನ ನೋಡ್ಬೇಕು. ಓಕೆ, ಸೊ ಯಾಕೆ ಇದರ ಅಂತರವನ್ನ ನೋಡ್ಬೇಕು ಮಕ್ಕಳೇ, ಇದರ ಡಿಸ್ಟೆನ್ಸ್ ಅನ್ನ ಯಾಕೆ ನೋಡ್ಬೇಕು ಅಂದ್ರೆ, ಸೊ ಇಲ್ಲಿ ನಮ್ಗೆ ಏನ್ ಕೇಳ್ತಾ ಇದ್ದಾರೆ, ಗೋಪುರದ ಪಾದದಿಂದ ಕಾರು ಬಿ ಬಿಂದುವನ್ನ ತಲುಪಲು ತೆಗೆದುಕೊಳ್ಳುವ ಸಮಯವನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ ಇಲ್ಲಿ ಸಮಯವನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂದ್ರೆ ಜವದ ಸೂತ್ರ ಏನ್ ಹೇಳಿ ಮಕ್ಕಳೇ, ಎಸ್ ಈಸ್ ಈಕ್ವಲ್ ಟು
d/t ಅಲ್ವಾ. ಸೊ ಜವ ಇಸ್ ಈಕ್ವಲ್ ಟು ದೂರ ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ ಅಲ್ವಾ. ಚಲಿಸಿದ ದೂರ ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ. ಸೊ ಹಾಗಾಗಿ ಇಲ್ಲಿ ಟೈಮ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಇದರ ದೂರ ನಮ್ಗೆ ಗೊತ್ತಿರ್ಬೇಕು ಅಲ್ವಾ. ಸೊ ಜವ ಗೊತ್ತಿರ್ಬೇಕು, ಆಗ ಮಾತ್ರ ನಾವು ಡಿ ಗೋಪುರದ ಪಾದದಿಂದ ಬಿ ಬಿಂದುವಿನ ನಡುವಿನ ಅಂತರವನ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, ಸೊ ಮೊದಲನೇದಾಗಿ ಏನ್ ಮಾಡೋಣ, ನಾವು ಸಿ ಡಿ ಮತ್ತು ಬಿ ಡಿಯ ಡಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ ಮಕ್ಕಳೇ. ಸೊ ಹಾಗಾದ್ರೆ ನಾವಿಲ್ಲಿ ಏನ್ ಮಾಡೋಣ, ತ್ರಿಭುಜ ಎ ಡಿ ಸಿ ಅಲ್ಲಿ ಟ್ಯಾನ್ 60 ಡಿಗ್ರಿ. ಓಕೆ, ತ್ರಿಭುಜ ಎ ಡಿ ಸಿ ಅಲ್ಲಿ ಟ್ಯಾನ್ 60 ಡಿಗ್ರಿ ಇಸ್ ಈಕ್ವಲ್ ಟು ಏನ್ ಹೇಳಿ, ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು. ಸೊ ಇಲ್ಲಿ 60ಗೆ ಅಭಿಮುಖವಾಗಿರುವ ಬಾಹು ಯಾವುದು ಮಕ್ಕಳೇ, ಎ ಡಿ ಡಿವೈಡೆಡ್ ಬೈ ಏನ್ ಹೇಳಿ, ಸಿ ಡಿ. ಓಕೆ, ಸೊ ಇಲ್ಲಿ ಟ್ಯಾನ್ 60 ಡಿಗ್ರಿ ಏನ್ ಹೇಳಿ, √3 ಇಸ್ ಈಕ್ವಲ್ ಟು ಎ ಡಿ 30 ಮೀಟರ್ ಡಿವೈಡೆಡ್ ಬೈ ಸಿ ಡಿ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಸಿ ಡಿ ಇಸ್ ಈಕ್ವಲ್ ಟು ಏನ್ ಬರ್ತಾ ಇದೆ, ಸಿ ಡಿ ಇಸ್ ಈಕ್ವಲ್ ಟು 30 ಡಿವೈಡೆಡ್ ಬೈ √3. ಸೊ ಇಲ್ಲಿ ಅಂಶ ಮತ್ತು ಛೇದಕ್ಕೆ ವರ್ಗಮೂಲ 3ರಿಂದ ಗುಣಿಸಿ. ಓಕೆ, ಸೊ ಇದೇನಾಗತ್ತೆ ಮಕ್ಕಳೇ, 30√3 ಡಿವೈಡೆಡ್ ಬೈ ವರ್ಗಮೂಲ 3 ಗುಣಿಸು ವರ್ಗಮೂಲ 3 ಏನಾಗುತ್ತೆ, 3 1 3 10. ಓಕೆ, ಸೊ ಇದು ಎಷ್ಟು ಬರ್ತಾ ಇದೆ, 10√3 ಮೀಟರ್. ಸೊ ಇದೇನ್ ಹೇಳಿ, ಸಿ ಡಿಯ ಅಂತರ. ಅಂದ್ರೆ ಗೋಪುರದ ಪಾದದಿಂದ ಸಿ ಬಿಂದುವಿನಲ್ಲಿ ಕಾರ್ ನಿಂತಾಗ ಅದರ ನಡುವೆ ಇರುವ ಅಂತರ ಎಷ್ಟಾಯ್ತು ಮಕ್ಕಳೇ, 10√3 ಮೀಟರ್ ಆಯ್ತು. ಸೊ ಈಗ ನಾವೇನ್ ಮಾಡೋಣ, ತ್ರಿಭುಜ ಎ ಬಿ ಡಿ ಯಲ್ಲಿ ಏನಾಗತ್ತೆ ಹೇಳಿ, ಇದು 30 ಡಿಗ್ರಿ 60 ಡಿಗ್ರಿ 10√3 ಮೀಟರ್ ಬಂದಿದೆ. ಓಕೆ, ಸೊ ಈಗ ನಾವು ಬಿ ಡಿಯ ಅಂತರವನ್ನ ನೋಡೋಣ. ಗೋಪುರದ ಪಾದದಿಂದ ಕೊನೆಯ ಬಿಂದು ಅಂದ್ರೆ ಕಾರು ನಿಂತಿರುವ ಬಿಂದು, ಕೊನೆಯ ಬಿಂದು ಬಿ ಅಲ್ವಾ. ಸೊ ಇದರ ಅಂತರವನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂದ್ರೆ ತ್ರಿಭುಜ ಎ ಬಿ ಡಿ ಅಲ್ಲಿ ಟ್ಯಾನ್ 30 ಡಿಗ್ರಿ ಇಸ್ ಈಕ್ವಲ್ ಟು ಏನ್ ಹೇಳಿ, ಬಿ ಗೆ ಅಭಿಮುಖವಾಗಿರುವ ಬಾಹು ಎ ಡಿ ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಯಾವ್ದಾಯ್ತು ಮಕ್ಕಳೇ, ಬಿ ಡಿ ಆಯ್ತು. ಓಕೆ, ಸೊ ಈಗ ಟ್ಯಾನ್ 30 ಡಿಗ್ರಿ ಏನ್ ಹೇಳಿ, 1/√3 ಇಸ್ ಈಕ್ವಲ್ ಟು ಎ ಡಿ ಗೋಪುರದ ಎತ್ತರ 30 ಮೀಟರ್ ಡಿವೈಡೆಡ್ ಬೈ ಏನ್ ಹೇಳಿ, ಬಿ ಡಿ. ಓಕೆ, ಸೊ ಇದನ್ನ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಬಿ ಡಿ ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, 30√3 ಮೀಟರ್. ಹಾಗಾದ್ರೆ ನಮ್ಗೆ ಇಲ್ಲಿ ಬಿ ಡಿ ಅಳತೆ ಸಿಕ್ತು, ಎಷ್ಟು, 30√3 ಮೀಟರ್ ಸಿಕ್ಕಿದೆ. ಓಕೆ, ಸೊ ಈಗ ನಾವಿಲ್ಲಿ ಕಾರಿನ ವೇಗ ಮತ್ತು ಸಮಯವನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಲ್ವಾ. ಸೊ ನಮ್ಗಿಲ್ಲಿ ಸಿ ಇಂದ ಬಿಗೆ ಹೋಗಿ ತಲುಪಿದಾಗ 6 ಸೆಕೆಂಡ್ ಅನ್ನ ತಗೊಂಡಿದೆ. ಹಾಗಾದ್ರೆ ನಮ್ಗಿಲ್ಲಿ ಡಿ ಇಂದ ಸಿಗೆ ತಲುಪಿದಾಗ ಎಷ್ಟು ಸೆಕೆಂಡ್ ತಗೊಂಡಿದೆ ಅನ್ನೋದು ಬೇಕು ಅಲ್ವಾ. ಯಾಕಂದ್ರೆ ನಮ್ಗೆ ಡಿ ಇಂದ ಬಿಗೆ ತಲುಪಲು ತೆಗೆದುಕೊಂಡ ಸಮಯವನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹಾಗಾಗಿ ಸಿ ಇಂದ ಬಿಗೆ ತಲುಪಿರುವ ಸಮಯ ಗೊತ್ತಿದೆ, ಡಿ ಇಂದ ಸಿಗೆ ತಲುಪಿರುವ ಸಮಯ ನಮ್ಗೆ ಗೊತ್ತಿಲ್ಲ ಮಕ್ಕಳೇ. ಸೊ ಹಾಗಾಗಿ ಈ ಒಂದು ಸಮಯವನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ, ಸೊ ಈ ಎರಡು ಸಮಯವನ್ನ ಮೊತ್ತ ಮಾಡಿದಾಗ ನಮ್ಗೆ ಏನ್ ಸಿಗತ್ತೆ ಮಕ್ಕಳೇ, ಗೋಪುರದ ಪಾದದಿಂದ ಬಿ ಬಿಂದುವಿಗೆ ತಲುಪಿರುವಂತಹ ಸಮಯ ಸಿಗತ್ತೆ ಮಕ್ಕಳೇ. ಓಕೆ, ಸೊ ಹಾಗಾಗಿ ಇಲ್ಲಿ ನಾವೇನ್ ಮಾಡೋಣ, ಕಾರಿನ ವೇಗ ಮತ್ತು ಸಮಯವನ್ನ ಲೆಕ್ಕ ಹಾಕೋಣ ಮಕ್ಕಳೇ. ಓಕೆ, ಸೊ ಈಗ ಇಲ್ಲಿ ಬಿ ಸಿ ಇಸ್ ಈಕ್ವಲ್ ಟು ಏನ್ ಹೇಳಿ, ಟಿ ಸಮಯ ಇಸ್ ಈಕ್ವಲ್ ಟು 6 ಸೆಕೆಂಡ್ ಅನ್ನ ತಗೊಂಡಿದೆ. ಓಕೆ, ಸೊ ಇಲ್ಲಿ ಸಿ ಇಂದ ಬಿಗೆ ಇರುವ ಅಂತರ ಬೇಕು ನಮ್ಗಿಲ್ಲಿ. ಬಿ ಡಿ ಯ ಡಿಸ್ಟೆನ್ಸ್ ಗೊತ್ತಾಗಿದೆ, ಸಿ ಡಿ ಯ ಡಿಸ್ಟೆನ್ಸ್ ಗೊತ್ತಾಗಿದೆ. ಈಗ ಬಿ ಡಿ ಮೈನಸ್ ಸಿ ಡಿ ಮಾಡಿದ್ರೆ ನಮ್ಗೆ ಬಿ ಸಿ ಯ ಅಂತರ ಸಿಗತ್ತೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಬಿ ಸಿ ಇಸ್ ಈಕ್ವಲ್ ಟು ಬಿ ಡಿ
ಮೈನಸ್ ಸಿ ಡಿ. ಓಕೆ, ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, ಬಿ ಡಿ ಎಷ್ಟು ಹೇಳಿ, 30√3 ಮೈನಸ್ 10√3. ಸೊ ಈಸ್ ಈಕ್ವಲ್ ಟು ಏನಾಯ್ತು ಹೇಳಿ, 30√3 ಮೈನಸ್ 10√3 ಅಂದ್ರೆ 20√3 ಮೀಟರ್ ಆಯ್ತು. ಓಕೆ, ಸೊ ಈಗ ನಮ್ಗೆ ಬಿ ಸಿ ಯ ಅಂತರ ಸಿಕ್ಕಿದೆ. ಓಕೆ, ಎಷ್ಟು, 20√3. ಹಾಗೆ ಸಿ ಇಂದ ಬಿಗೆ ತೆಗೆದುಕೊಂಡ ಅಂದ್ರೆ ಚಲಿಸಿದಾಗ ತೆಗೆದುಕೊಂಡ ಸಮಯ ಕೂಡ ಗೊತ್ತಿದೆ, ಎಷ್ಟು, 6 ಸೆಕೆಂಡ್ ಅಂತ. ಹಾಗಾದ್ರೆ ಇದರ ಜವವನ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಯಾಕಂದ್ರೆ ಇಲ್ಲಿ ಕಾರಿನ ಜವ ಹೇಗಿದೆ, ಏಕರೂಪ ಜವದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇದರ ಜವವನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಸೊ ಏನಾಗತ್ತೆ, ಎಸ್ ಇಸ್ ಈಕ್ವಲ್ ಟು ಟಿ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಸೊ ಎಸ್ ಇಸ್ ಈಕ್ವಲ್ ಟು ಏನಾಯ್ತು ಹೇಳಿ, ಡಿಸ್ಟೆನ್ಸ್. ಸೊ ಇಲ್ಲಿ ಬಿ ಸಿ, ಸೊ ಸಿ ಇಂದ ಬಿ ಗೆ ಚಲಿಸಿರುವಂತಹ ದೂರ ಎಷ್ಟು ಮಕ್ಕಳೇ, 20√3 ಡಿವೈಡೆಡ್ ಬೈ ಎಷ್ಟು ಸೆಕೆಂಡು, 6 ಸೆಕೆಂಡ್ ನಲ್ಲಿ ಸಿ ಇಂದ ಬಿ ಗೆ ತಲುಪಿದೆ. ಸೊ ಹಾಗಾಗಿ ಎಸ್ ಇಸ್ ಈಕ್ವಲ್ ಟು ಏನ್ ಬರುತ್ತೆ ಹೇಳಿ, ಎರಡು ಮೂರ್ಲೆ 2 10. ಸೊ 10√3 ಡಿವೈಡೆಡ್ ಬೈ 3 ಮೀಟರ್ ಪರ್ ಸೆಕೆಂಡ್. ಹಾಗಾದ್ರೆ ಇಲ್ಲಿ ಸಿ ಇಂದ ಬಿಗೆ ಇದರ ಜವ ಏನಾಯ್ತು ಮಕ್ಕಳೇ, 10√3 ಡಿವೈಡೆಡ್ ಬೈ 3 ಮೀಟರ್ ಪರ್ ಸೆಕೆಂಡ್ ನಲ್ಲಿ ಬಂದಿದೆ. ಸೊ ಈಗ ನಾವು ಗೋಪುರದ ಪಾದದಿಂದ ಕಾರು ಬಿ ಬಿಂದುವನ್ನ ತಲುಪಲು ತೆಗೆದುಕೊಳ್ಳುವ ಸಮಯವನ್ನ ನೋಡ್ಬೇಕು. ಓಕೆ, ಸೊ ಹಾಗಾದ್ರೆ ಇಲ್ಲಿ ಗೋಪುರದ ಪಾದದಿಂದ ಟಿ ಡಿ ಬಿ. ಓಕೆ, ಗೋಪುರದ ಪಾದದಿಂದ ಬಿ ಬಿಂದುವಿಗೆ ತಲುಪಲು ತೆಗೆದುಕೊಂಡ ಸಮಯವನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈಸ್ ಈಕ್ವಲ್ ಟು ಏನಾಯ್ತು ಹೇಳಿ, ಡಿ ಡಿವೈಡೆಡ್ ಬೈ ಎಸ್. ಓಕೆ, ಸೊ ಗೋಪುರದ ಪಾದದಿಂದ ಬಿ ಬಿಂದುವಿಗೆ ತಲುಪಲು ತೆಗೆದುಕೊಂಡ ಸಮಯ ಈಸ್ ಈಕ್ವಲ್ ಟು ಏನ್ ಹೇಳಿ, ಗೋಪುರದ ಪಾದದಿಂದ ಬಿ ಬಿಂದುವಿಗೆ ತಲುಪಲು ತೆಗೆದುಕೊಂಡ ಇದರ ಡಿಸ್ಟೆನ್ಸ್ ಏನಾಯ್ತು ಮಕ್ಕಳೇ, 30√3 ಅಲ್ವಾ. ಸೊ 30√3 ಬಂದಿದೆ ನಮ್ಗೆ, ಡಿವೈಡೆಡ್ ಬೈ ಎಸ್, ಏಕರೂಪ ಜವದಲ್ಲಿ ಚಲಿಸ್ತಾ ಇದೆ. ಸೊ ಹಾಗಾಗಿ ಎಸ್ ಏನಾಗತ್ತೆ, 10√3 ಡಿವೈಡೆಡ್ ಬೈ 3. ಸೊ ಇದನ್ನ ಸಿಂಪ್ಲಿಫೈ ಮಾಡಿ ಈಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ, 30√3 ಇಂಟು 3 ಡಿವೈಡೆಡ್ ಬೈ 10√3. ಸೊ √3 ಕ್ಯಾನ್ಸಲ್ ಆಗತ್ತೆ, 10 ಬಂದ್ಲೆ 10 ಮೂರ್ಲೆ. ಸೊ ಈಸ್ ಈಕ್ವಲ್ ಟು ಏನಾಯ್ತು, 9 ಸೆಕೆಂಡ್. ಓಕೆ, ಹಾಗಾದ್ರೆ ಇಲ್ಲಿ ನಮ್ಗೆ ಈ ಒಂದು ಕಾರು ಗೋಪುರದ ಪಾದದಿಂದ ಬಿ ಬಿಂದುವಿಗೆ ತಲುಪಲು ತೆಗೆದುಕೊಂಡ ಸಮಯ ಎಷ್ಟಾಯ್ತು ಮಕ್ಕಳೇ, 9 ಸೆಕೆಂಡ್. ಡಿ ಇಂದ ಸಿ ಗೆ ತಲುಪಲು 3 ಸೆಕೆಂಡ್ ತಗೊಂಡಿದೆ, ಸಿ ಇಂದ ಬಿ ಗೆ ತಲುಪಲು 6 ಸೆಕೆಂಡ್ ತಗೊಂಡಿದೆ. ಒಟ್ಟಾರೆಯಾಗಿ ಡಿ ಇಂದ ಬಿ ಗೆ ತಲುಪಲು ಮಕ್ಕಳೇ 9 ಸೆಕೆಂಡ್ ಅನ್ನ ತಗೊಂಡಿದೆ. ಓಕೆ, ಹಾಗಾದ್ರೆ ಇಲ್ಲಿ ಮತ್ತಿನ್ನೇನ್ ಕೇಳಿದ್ದಾರೆ, ಗೋಪುರದ ಎತ್ತರ. ಸೊ ಗೋಪುರದ ತುದಿ ಮತ್ತು ಬಿ ಬಿಂದುವಿನ ನಡುವಿನ ಅಂತರವನ್ನ ಹೇಳ್ಬೇಕು. ಅಂದ್ರೆ ಇಲ್ಲಿ ಗೋಪುರದ ತುದಿ ಹಾಗೂ ಬಿ ಬಿಂದುವಿನ ನಡುವಿನ ಅಂತರವನ್ನ ಹೇಳ್ಬೇಕು ಮಕ್ಕಳೇ. ಇದರ ಅಂತರವನ್ನ ಹೇಳ್ಬೇಕು ಅಂದ್ರೆ ನೀವಿಲ್ಲಿ ಎ ಡಿ ಬಿ ಒಂದು ಲಂಬಕೋನ ತ್ರಿಭುಜ ಆಗಿರೋದ್ರಿಂದ ಸೊ ಎ ಡಿ ಯ ಅಳತೆ ಗೊತ್ತಾಗಿದೆ, ಬಿ ಡಿ ಯ ಅಳತೆ ಕೂಡ ಗೊತ್ತಿದೆ ಮಕ್ಕಳೇ. ಹಾಗಾದ್ರೆ ನಾವಿಲ್ಲಿ ಪೈಥಾಗೋರಸ್ ಪ್ರಮೇಯದ ಸಹಾಯದಿಂದ ಏನ್ ಮಾಡ್ಬೋದು, ಎ ಬಿ ಯ ಉದ್ದವನ್ನ ಹೇಳ್ಬೋದು ಮಕ್ಕಳೇ. ಓಕೆ, ಹಾಗಾದ್ರೆ ಏನಾಗತ್ತೆ ಇದು, ಎ ಡಿ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನ್ ಹೇಳಿ, ಎ ಬಿ ಸ್ಕ್ವೇರ್ ಅಲ್ವಾ. ಹಾಗಾದ್ರೆ ಇಲ್ಲಿ ಎ ಡಿ ಎಷ್ಟು, 30 ಹೋಲ್ ಸ್ಕ್ವೇರ್ ಗೋಪುರದ ಎತ್ತರ, ಪ್ಲಸ್ ಬಿ ಡಿ ಎಷ್ಟು ಬಂದಿದೆ, ಡಿ ಇಂದ ಬಿ ನ ನಡುವಿನ ಅಂತರ ಎಷ್ಟು ಬಂದಿದೆ ಮಕ್ಕಳೇ, 30√3 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನ್ ಹೇಳಿ, ಎ ಬಿ ಸ್ಕ್ವೇರ್ ಗೆ ಸಮ. ಸೊ 30 ಹೋಲ್ ಸ್ಕ್ವೇರ್ ಏನ್ ಹೇಳಿ, 900 ಪ್ಲಸ್ 30√3 ಹೋಲ್ ಸ್ಕ್ವೇರ್. ಸೊ ಏನಾಗತ್ತೆ ಇದು, 900 ಇಂಟು 3 ಈಸ್ ಈಕ್ವಲ್ ಟು ಎ ಬಿ ಹೋಲ್ ಸ್ಕ್ವೇರ್. ಸೊ ಇದೇನಾಗತ್ತೆ, 900 ಪ್ಲಸ್ 9 3 27 2700 ಈಸ್ ಈಕ್ವಲ್ ಟು
AB ಹೋಲ್ ಸ್ಕ್ವೇರ್. ಸೊ ಹಾಗಾದ್ರೆ ಇಲ್ಲಿ 900 ಪ್ಲಸ್ 2700 ಎಷ್ಟಾಗುತ್ತೆ? ಇದು 3600 ಇಸ್ ಈಕ್ವಲ್ ಟು AB ಹೋಲ್ ಸ್ಕ್ವೇರ್. ಸೊ AB ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ? ಸ್ಕ್ವೇರ್ ರೂಟ್ ಆಫ್ 3600. ಸೊ AB ಇಸ್ ಈಕ್ವಲ್ ಟು ಏನಾಯ್ತು ಹೇಳಿ? 60 ಮೀಟರ್. ಹಾಗಾದ್ರೆ ಇಲ್ಲಿ ಎ ಬಿಂದುವಿನಿಂದ ಬಿ ಬಿಂದುವಿಗೆ ಇರುವ ದೂರ ಎಷ್ಟಾಯ್ತು ಮಕ್ಕಳೇ? 60 ಮೀಟರ್. ಹಾಗೆ ಗೋಪುರದ ಪಾದದಿಂದ ಬಿ ಬಿಂದುವಿಗೆ ಕಾರು ತಲುಪಿರುವಂತಹ ಸಮಯ ಎಷ್ಟು ಹೇಳಿ ಮಕ್ಕಳೇ? 9 ಸೆಕೆಂಡ್. ಓಕೆ, ಸೊ ಇದು ಏನಾಯ್ತು ಹೇಳಿ? ಇದರ ಪ್ರೂಫ್. ಓಕೆ, ಇಲ್ಲಿ ನೋಡಿ, ಮೊದಲನೇದಾಗಿ ಏನ್ ಮಾಡಿದ್ದೇವೆ ನಾವು? ಎ ಬಿ ಸಿ ಈ ತ್ರಿಭುಜದಲ್ಲಿ ಸಿಡಿಯ ಡಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ದೇವೆ ತ್ರಿಕೋನಮಿತಿಯ ಅನುಪಾತದ ಸಹಾಯದಿಂದ. ಹಾಗೆ ತ್ರಿಭುಜ ಎ ಬಿ ಡಿ ಅಲ್ಲಿ ಪಿಡಿಯ ಡಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಸೊ ಹಾಗೆ ಏನ್ ಮಾಡಿದ್ದೇವೆ? ನಮಗೆ ಡಿಸ್ಟೆನ್ಸ್ ಯಾಕೆ ಕ್ಯಾಲ್ಕುಲೇಟ್ ಮಾಡಿದ್ದೇವೆ ಮಕ್ಕಳೇ? ನಮ್ಗೆ ಗೋಪುರದ ಪಾದದಿಂದ ಬಿ ಬಿಂದುವಿನ ನಡುವೆ ಇರುವಂತಹ ಸಮಯ ಕ್ಯಾಲ್ಕುಲೇಟ್ ಮಾಡ್ಬೇಕಿತ್ತು. ಸೊ ಹಾಗಾಗಿ ಸಮಯವನ್ನ ಕ್ಯಾಲ್ಕುಲೇಟ್ ಮಾಡಲು ಡಿಸ್ಟೆನ್ಸ್ ಬೇಕು ನಮ್ಗೆ, ಅಲ್ವಾ? ಸೊ ಇದರ ದೂರ ಬೇಕು. ಯಾಕಂದ್ರೆ ಇಲ್ಲಿ ಜವದ ಸೂತ್ರ ಏನ್ ಹೇಳಿ? T/T. ಸೊ ಇದೆಲ್ಲ ಅಂಶಗಳು ತಿಳಿದ್ರೆ ಮಾತ್ರ ನಾವು ಇದರ ಸಮಯವನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ನೆಕ್ಸ್ಟ್ ಏನ್ ಮಾಡಿದ್ದೇವೆ? ಜವವನ್ನ ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಸೊ ಇದರ ಸಹಾಯದಿಂದ ನಾವು ಡಿ ಇಂದ ಬಿ ನ ನಡುವೆ ಇರುವಂತಹ ಸಮಯ. ಸೊ ಅದೇ ರೀತಿಯಾಗಿ ಪೈಥಾಗೋರಸ್ನ ಸಹಾಯದಿಂದ ಏನ್ ಮಾಡಿದ್ದೇವೆ ಮಕ್ಕಳೇ? ಎ ಬಿ ಯ ಅಂತರವನ್ನ ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಸೊ ನೀವು ಬೇಕಾದ್ರೆ ತ್ರಿಭುಜ ಎ ಬಿ ಡಿ ಅಲ್ಲಿ ಸೈನ್, ಕಾಸ್, ಸೊ ಇವುಗಳ ಯಾವುದಾದ್ರೂ ಸಹಾಯದಿಂದ ಏನ್ ಮಾಡ್ಬೋದು ಹೇಳಿ? ಎ ಬಿ ಯ ಅಂತರವನ್ನ ಕೂಡ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು ಮಕ್ಕಳೇ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 4ನೆಯ ಪ್ರಶ್ನೆಯನ್ನ ಗಮನಿಸಿ. ಚಿತ್ರದಲ್ಲಿ ತೋರಿಸಿರುವಂತೆ ಸಮತಟ್ಟಾದ ನೆಲದ ಮೇಲೆ ಒಂದು ಕಟ್ಟಡ, ಯಾವುದು? ಎಡಿ. ಸೊ ಎಡಿ ಏನ್ ಹೇಳಿ ಮಕ್ಕಳೇ? ಕಟ್ಟಡ. ಓಕೆ, ಹಾಗೂ ಒಂದು ಗೋಪುರ, ಯಾವುದು? ಬಿಇ. ಓಕೆ, ಸೊ ಬಿಇ ಏನ್ ಹೇಳಿ? ಗೋಪುರ. ನೇರವಾಗಿ ನಿಂತಿವೆ. ಕಟ್ಟಡದ ತುದಿಯಿಂದ ಗೋಪುರದ ತುದಿಗೆ 30 ಡಿಗ್ರಿ ಉನ್ನತ ಕೋನದಲ್ಲಿ, ಸೊ ನೋಡಿ 30 ಡಿಗ್ರಿ ಉನ್ನತ ಕೋನದಲ್ಲಿ ಅಂದ್ರೆ ಎ ಬಿ ನೇರದಲ್ಲಿ ಡ್ರೋನ್ ಏನಾಗ್ತಾ ಇದೆ? 10 ಸೆಕೆಂಡ್ಗಳಲ್ಲಿ ಹೋಗಿ ತಲುಪ್ತಾ ಇದೆ. ಅಂದ್ರೆ ಎ ಇಂದ ಬಿಗೆ ಏನಾಗ್ತಾ ಇದೆ? ಈ ಡ್ರೋನ್ 10 ಸೆಕೆಂಡ್ ನಲ್ಲಿ ತಲುಪ್ತಾ ಇದೆ ಅಂತೆ. ಓಕೆ, ಸೊ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಗೆ 10 ಸೆಕೆಂಡ್ ಅಲ್ಲಿ ಹೋಗಿ ತಲುಪ್ತಾ ಇದೆ. ಕಟ್ಟಡದ ಪಾದದಿಂದ ಗೋಪುರದ ತುದಿಗೆ ಇರುವ ಉನ್ನತ ಕೋನವು, ಕಟ್ಟಡದ ಪಾದದಿಂದ ಗೋಪುರದ ತುದಿಗೆ ಇರುವ ಉನ್ನತ ಕೋನವು 60 ಡಿಗ್ರಿ ಹಾಗೂ ಅವುಗಳ ನಡುವಿನ ದೂರ ಡಿ ಬಿ, ಇವುಗಳ ನಡುವಿನ ದೂರ ಏನಿದೆ? 10√3 ಮೀಟರ್ ಆಗಿದೆ. ಹಾಗಾದರೆ ಕಟ್ಟಡ ಮತ್ತು ಗೋಪುರಗಳ ಎತ್ತರ, ಕಟ್ಟಡ ಮತ್ತು ಗೋಪುರಗಳ ನಡುವಿನ ದೂರ ನೋಡಿ. ಕಟ್ಟಡ ಮತ್ತು ಗೋಪುರಗಳ ಎತ್ತರ ಅಂದ್ರೆ ಸೊ ಇದರ ಬಿಇ ಮತ್ತು ಎಡಿಯ ಎತ್ತರವನ್ನ ಹೇಳ್ಬೇಕು. ಹಾಗೆ ಕಟ್ಟಡ ಮತ್ತು ಗೋಪುರಗಳ ನಡುವಿನ ದೂರ ಅಂದ್ರೆ ಇದನ್ನ ಹೇಳ್ಬೇಕು. ಹಾಗೆ ಡ್ರೋನ್ ನ ಜವ ನೋಡಿ, ಎ ಇಂದ ಬಿಗೆ ಎಷ್ಟು? 10 ಸೆಕೆಂಡ್ ಅಲ್ಲಿ ತಲುಪಿದೆ. ಅಂದ್ರೆ ನಮ್ಗೆ ಟಿ ಗೊತ್ತಾಯ್ತು. ಇದರ ಡಿಸ್ಟೆನ್ಸ್ ಬೇಕು ನಮ್ಗೆ, ಯಾಕಂದ್ರೆ ಇದರ ಜವವನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಜವದ ಸೂತ್ರ ಏನ್ ಹೇಳಿ? S=D/T. ಸೊ ಇಲ್ಲಿ ಡಿಸ್ಟೆನ್ಸ್ ಬೇಕು, ಟೈಮ್ ಕೊಟ್ಟಿದ್ದಾರೆ. ಸೊ ಇದು ಎರಡು ಗೊತ್ತಿದ್ರೆ ಮಾತ್ರ ನಾವು ಜವವನ್ನ ಕ್ಯಾಲ್ಕುಲೇಟ್ ಮಾಡ್ಬೋದು, ಅಲ್ವಾ? ಸೊ ಹಾಗಾದ್ರೆ ನಾವಿಲ್ಲಿ ಎ ಇಂದ ಬಿ ನ ನಡುವಿನ ಅಂತರವನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ಬೇಕು, ಅಲ್ವಾ? ಸೊ ಹಾಗೆ ಒಂದೊಂದಾಗೆ ಇದನ್ನ ನೋಡ್ತಾ ಹೋಗೋಣ ಮಕ್ಕಳೇ. ಸೊ ಮೊದಲನೇದಾಗಿ ಏನ್ ಮಾಡೋಣ? ನಾವು ಕಟ್ಟಡದ ಎತ್ತರವನ್ನ ನೋಡೋಣ ಮಕ್ಕಳು. ಓಕೆ, ಗೋಪುರದ ಎತ್ತರ ಬಿಇ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ಓಕೆ, ಸೊ ಇಲ್ಲಿ ಬಿಇ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂದ್ರೆ ನಾವು ತ್ರಿಭುಜ ಬಿಡಿಇ ಅನ್ನ ತಗೊಳ್ಳೋಣ. ಯಾಕೆ ನಾನು ತ್ರಿಭುಜ ಬಿಡಿಇ ಅನ್ನ ತಗೊಂಡಿದ್ದೇನೆ ನೋಡಿ. ಇಲ್ಲಿ ತ್ರಿಭುಜ ಬಿಡಿಇ ಅಲ್ಲಿ ಬಿಡಿಯ ಅಳತೆ ಗೊತ್ತಿದೆ, ಒಂದು ಕೋನ ಗೊತ್ತಿದೆ. ಸೊ ಹಾಗಾದ್ರೆ ನಾನಿಲ್ಲಿ ತ್ರಿಕೋನಮಿತಿಯ ಅನುಪಾತದ ಸಹಾಯದಿಂದ ಏನ್ ಮಾಡ್ಬೋದು ಮಕ್ಕಳೇ? ಬಿಇ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೋದು, ಅಥವಾ ಡಿಇ ಅನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು. ಯಾಕಂದ್ರೆ ಇಲ್ಲಿ 60 ಡಿಗ್ರಿಗೆ ಒಂದು ಲಂಬಕೋನ ತ್ರಿಭುಜದಲ್ಲಿ
60 ಡಿಗ್ರಿಗೆ ಅಭಿಮುಖವಾಗಿರುವ ಬಾಹು ಬಿಇ, ಪಾರ್ಶ್ವಬಾಹು ಡಿಇ, ವಿಕರಣ ಬಿಡಿ ಅಲ್ವಾ. ಸೊ ಇಲ್ಲಿ ನಮ್ಗೆ ವಿಕರಣ ಗೊತ್ತಿದೆ, ಹಾಗೆ 60 ಡಿಗ್ರಿ ತೀಟಾ ಗೊತ್ತಿದೆ, ಅಭಿಮುಖ ಬಾಹು, ಈ 3 ಅಂಶಕ್ಕೆ ಸಂಬಂಧಿಸಿದಂತಹ ತ್ರಿಕೋನಮಿತಿಯನ್ನ ಹುಡುಕ್ಬೇಕು ಮಕ್ಕಳೇ. ಅಥವಾ ನಾವಿಲ್ಲಿ ಪಾರ್ಶ್ವಬಾಹು ಡಿಇ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂದ್ರೆ ವಿಕರಣ ಗೊತ್ತಿದೆ, ತೀಟಾ ಗೊತ್ತಿದೆ, ಪಾರ್ಶ್ವಬಾಹು, ಈ 3 ಅಂಶಕ್ಕೆ ಸಂಬಂಧಿಸಿದಂತಹ ತ್ರಿಕೋನಮಿತಿಯನ್ನ ನೋಡ್ಬೇಕು ಮಕ್ಕಳೇ. ಓಕೆ, ಸೊ ಇಲ್ಲಿ ನೀವು ಇಷ್ಟೇ, ಫಸ್ಟ್ ಬಾಹುಗಳು ಯಾವ್ಯಾವುದು ಅಂತ ಗುರುತಿಸ್ಕೊಳ್ಬೇಕು. ಸೊ ಇಲ್ಲಿ ನಿಮಗೆ 2 ಅಂಶ ಗೊತ್ತಿದ್ರೆ 3ನೆಯ ಅಂಶವನ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, ಹಾಗಾದ್ರೆ ಇಲ್ಲಿ ನಾನು ತ್ರಿಭುಜ ಬಿ ಡಿ ಇ ಅಲ್ಲಿ ತ್ರಿಭುಜ ಬಿ ಡಿ ಇ ಅಲ್ಲಿ ಸೈನ್ 60 ಡಿಗ್ರಿ, ಓಕೆ, ಏನು ಸೈನ್ ಅಂದ್ರೆ ಏನ್ ಹೇಳತ್ತೆ, ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರಣ. ಸೊ ಹಾಗಾದ್ರೆ 60 ಡಿಗ್ರಿಗೆ ಅಭಿಮುಖವಾಗಿರುವ ಬಾಹು ಬಿಇ ಡಿವೈಡೆಡ್ ಬೈ ಬಿಡಿ ಅಲ್ವಾ. ಸೊ ನೀವು ಹೇಳ್ಬೋದು ಸೈನ್ ಅನ್ನ ಯಾಕೆ ತಗೊಂಡ್ರಿ ಅಂತ. ನೋಡಿ, ವಿಕರಣ, ಅಭಿಮುಖ ಬಾಹು ಹಾಗೆ ತೀಟ, ಸೊ ಈ 3 ಅಂಶಕ್ಕೆ ಸಂಬಂಧಿಸಿದಂತಹ ತ್ರಿಕೋನಮಿತಿಯನ್ನ ನೀವು ಹುಡುಕ್ಬೇಕು. ಸೊ ಇಲ್ಲಿ ಸೈನ್ ಏನ್ ಹೇಳತ್ತೆ, ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರಣ. ಸೊ ಇಲ್ಲಿ ತೀಟಾ ಗೊತ್ತಿದೆ, ವಿಕರಣ ಗೊತ್ತಿದೆ, ಅಭಿಮುಖ ಬಾಹು ಅಂದ್ರೆ ಬಿಇ ಅಂದ್ರೆ ಏನು, ಗೋಪುರದ ಎತ್ತರ ಕ್ಯಾಲ್ಕುಲೇಟ್ ಮಾಡ್ಬೋದಲ್ವಾ. ಸೊ ಈ ರೀತಿಯಾಗಿ ನೀವು ಯೋಚನೆ ಮಾಡ್ಬೇಕು ಮಕ್ಕಳೇ. ಸೊ ಹಾಗಾದ್ರೆ ಇಲ್ಲಿ ಸೈನ್ 60 ಡಿಗ್ರಿ ಏನ್ ಹೇಳಿ, √3 ಈಸ್ ಈಕ್ವಲ್ ಟು ಬಿಇ ಡಿವೈಡೆಡ್ ಬೈ ಬಿಡಿ ಎಷ್ಟಿದೆ, 10√3 ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ಬಿಇ ಈಸ್ ಈಕ್ವಲ್ ಟು ಏನಾಗತ್ತೆ, 10√3 ಇಂಟು ಸಾರಿ ಸೈನ್ 60 ಅಲ್ವಾ, √3/2 ಅಲ್ವಾ. ಸೊ ಸೈನ್ 60 ಡಿಗ್ರಿ ವ್ಯಾಲ್ಯೂ √3/2. ಸೊ 10√3 ಇಂಟು √3 ಡಿವೈಡೆಡ್ ಬೈ 2. ಓಕೆ, ಸೊ ಇದೇನಾಗುತ್ತೆ, 2 ಬಂದ್ಲೆ 2, 5 10. ಸೊ ಬಿಇ ಈಸ್ ಈಕ್ವಲ್ ಟು ಏನಾಯ್ತು, 5 ಇಂಟು √3 ಇಂಟು √3 ಏನಾಗುತ್ತೆ, 3 ಆಗತ್ತೆ. ಸೊ ಬಿಇ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, 15 ಮೀಟರ್. ಹಾಗಾದ್ರೆ ಬಿಇ ಅನ್ನೋದು ಏನಾಯ್ತು ಹೇಳಿ, ಗೋಪುರದ ಎತ್ತರ. ಹಾಗಾದ್ರೆ ನಾವಿಲ್ಲಿ ಮೊದಲನೇದಾಗಿ ಗೋಪುರದ ಎತ್ತರವನ್ನ ಕ್ಯಾಲ್ಕುಲೇಟ್ ಮಾಡಿದ್ದೇವೆ, 15 ಮೀಟರ್. ಸೊ ಈಗ ನಾವು ಕಟ್ಟಡದ ಎತ್ತರವನ್ನ ನೋಡೋಣ. ಓಕೆ, ಸೊ ಕಟ್ಟಡದ ಎತ್ತರ, ತ್ರಿಭುಜ ಬಿ ಡಿ ಇ. ಸೊ ಕಟ್ಟಡದ ಎತ್ತರ ನೋಡೋಕ್ಕಿಂತ ಮೊದಲು ನಮ್ಗೆ ಇಲ್ಲಿ ಕಟ್ಟಡದ ಎತ್ತರ ಡೈರೆಕ್ಟ್ ಆಗಿ ಸಿಗಲ್ಲ. ಸೊ ನಾವೇನ್ ಮಾಡೋಣ, ಇಲ್ಲಿ ಮತ್ತಿನ್ನೇನ್ ಕೇಳಿದಾರೆ ಅವರು, ಕಟ್ಟಡ ಮತ್ತು ಗೋಪುರಗಳ ನಡುವಿನ ದೂರವನ್ನ ಕೇಳಿದ್ದಾರೆ ಅಲ್ವಾ. ಸೊ ಇಲ್ಲಿ ಕಟ್ಟಡ ಮತ್ತು ಗೋಪುರದ ನಡುವಿನ ದೂರವನ್ನ ಕೇಳಿದ್ದಾರೆ. ಸೊ ಹಾಗೆ ತ್ರಿಭುಜ ಬಿ ಡಿ ಇ ಅನ್ನ ತಗೊಳ್ಳೋಣ. ಸೊ ತ್ರಿಭುಜ ಬಿ ಡಿ ಇ ಅಲ್ಲಿ cos 60 ಡಿಗ್ರಿ ಈಸ್ ಈಕ್ವಲ್ ಟು ಏನ್ ಹೇಳಿ, ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರಣ. ಸೊ cos 60 ಯಾಕೆ, ಇಲ್ಲಿ ವಿಕರಣ ಗೊತ್ತಿದೆ, ಪಾರ್ಶ್ವಬಾಹು ಹಾಗೆ ತೀಟ, ಈ 3 ಅಂಶಕ್ಕೆ ಸಂಬಂಧಿಸಿದಂತಹ ತ್ರಿಕೋನಮಿತಿಯ ಅನುಪಾತ ಯಾವ್ದಾಗತ್ತೆ ಮಕ್ಕಳೇ, ಕಾಸ್ ಆಗತ್ತೆ. ಸೊ ಹಾಗಾಗಿ cos 60 ಡಿಗ್ರಿ ಈಸ್ ಈಕ್ವಲ್ ಟು ಏನ್ ಹೇಳಿ, ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರಣ. ಸೊ cos 60 ಡಿಗ್ರಿ ಏನ್ ಹೇಳಿ, 1/2 ಈಸ್ ಈಕ್ವಲ್ ಟು ಡಿಇ ಡಿವೈಡೆಡ್ ಬೈ 10√3. ಸೊ ಡಿಇ ಈಸ್ ಈಕ್ವಲ್ ಟು ಏನಾಗತ್ತೆ ಮಕ್ಕಳೇ, 10√3 ಡಿವೈಡೆಡ್ ಬೈ 2. ಸೊ 2 ಬಂದ್ಲೆ 2 5. ಸೊ ಡಿಇ ಈಸ್ ಈಕ್ವಲ್ ಟು ಏನಾಯ್ತು, 5√3 ಮೀಟರ್. ಅಂದ್ರೆ ಗೋಪುರದ ಪಾದ ಮತ್ತು ಕಟ್ಟಡದ ಪಾದ, ಸೊ ಇವುಗಳ ನಡುವಿನ ಅಂತರ ಸಿಕ್ಕಿದೆ. ಎಷ್ಟು, 5√3 ಮೀಟರ್ ಆಯ್ತು. ಹಾಗಾದ್ರೆ ಇಲ್ಲಿ ಡಿಇ ಏನಾಗತ್ತೆ ಮಕ್ಕಳೇ, ಡಿಇ ಈಸ್ ಈಕ್ವಲ್ ಟು ಎಸಿ ಗೆ ಸಮ. ಓಕೆ, ಸೊ ಸಮಾಂತರವಾಗಿದೆ. ಎಸಿ ಏನಾಗತ್ತೆ, ಎಷ್ಟಿರತ್ತೋ ಡಿಇನು ಅಷ್ಟೇ ಇರತ್ತೆ. ಹಾಗಾದ್ರೆ ನಾನಿಲ್ಲಿ ಡಿಇ ಈಕ್ವಲ್ ಟು ಎಸಿ ಈಕ್ವಲ್ ಟು 5√3 ಅಂತ ಬರೀತೇನೆ. ಸೊ ಇದು ತಪ್ಪಾಗಲ್ಲ. ಸೊ ಇವುಗಳು ಸಮನಾಗಿರತ್ತೆ. ಓಕೆ, ಸೊ ಈಗ ತ್ರಿಭುಜ ಎ ಬಿ ಸಿ ಅನ್ನ
ತಗೊಳ್ಬಹುದು. ಯಾಕಂದ್ರೆ ನಂಗಿಲ್ಲಿ ತ್ರಿಭುಜ ಎ ಬಿ ಸಿ ಅಲ್ಲಿ ಥೀಟಾ ಗೊತ್ತಾಯ್ತು, ಎ ಸಿ ಯ ಅಳತೆ ಗೊತ್ತಾಯ್ತು. ಸೊ ಈಗ ನಾನು ಏನ್ ಮಾಡ್ಬೋದು, ಬಿ ಸಿ ಯ ಅಳತೆಯನ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ಕೇವಲ ಬಿ ಸಿ ಯ ಅಳತೆಯನ್ನ ನಾನು ಹುಡುಕ್ಬೋದು ಮಕ್ಕಳೇ. ಸೊ ತ್ರಿಭುಜ ಎ ಬಿ ಸಿ ಅಲ್ಲಿ ತ್ರಿಭುಜ ಎ ಬಿ ಸಿ ಅಲ್ಲಿ tan 60 ಡಿಗ್ರಿ, ಸಾರಿ tan 30 ಡಿಗ್ರಿ ಅಲ್ವಾ? ಸೊ tan 30 ಡಿಗ್ರಿ ಇಸ್ ಈಕ್ವಲ್ ಟು ಏನ್ ಹೇಳಿ, ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು. ಸೊ tan 30 ಡಿಗ್ರಿ ಇಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಎ ಸಿ ಏನ್ ಹೇಳಿ, ಡಿಇ ಗೆ ಸಮ. ಸೊ ಎಷ್ಟಿದೆ, 5√3. 5√3. ಸೊ tan 30 ಡಿಗ್ರಿ ಏನ್ ಹೇಳಿ, 1/√3 ಈಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ 5√3 ಆಗುತ್ತೆ. ಸೊ ಬಿ ಸಿ ಈಸ್ ಈಕ್ವಲ್ ಟು ಏನಾಗುತ್ತೆ ಮಕ್ಕಳೇ, 5√3 divided by √3. So √3 ಕ್ಯಾನ್ಸಲ್ ಆಗುತ್ತೆ. ಸೊ ಬಿ ಸಿ ಇಸ್ ಈಕ್ವಲ್ ಟು ಏನಿದೆ, 5 ಮೀಟರ್. ಓಕೆ, ಸೊ ಇಲ್ಲಿ ಬಿ ಸಿ ಎಷ್ಟು ಬಂದಿದೆ, 5 ಮೀಟರ್ ಬಂದಿದೆ. ಸೊ ಅದೇ ರೀತಿಯಾಗಿ ಡಿಇ 5√3. ಸೊ ಇದು ಈಕ್ವಲ್ ಟು ಏನಾಯ್ತು ಹೇಳಿ, 5√3. ಸೊ ನಮ್ಗಿಲ್ಲಿ ಗೋಪುರದ ಎತ್ತರ ಬಿಇ ಸಿಕ್ಕಿದೆ. ಎಷ್ಟು? ಗೋಪುರದ ಎತ್ತರ ಬಿಇ 15 ಮೀಟರ್. ಸೊ ಇಲ್ಲಿ ಗೋಪುರದ ಎತ್ತರ ಎಷ್ಟಿದೆ, 15 ಮೀಟರ್ ಇದೆ. ಸೊ ಈಗ ನಾವಿಲ್ಲಿ ಸಿಇ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಸಿಇ ಅನ್ನ ಯಾಕೆ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೇವೆ, ಸಿಇ ಈಕ್ವಲ್ ಟು ಏನ್ ಹೇಳಿ, ಎ ಬಿ ಎಡಿ ಅಲ್ವಾ? ಸೊ ಸಿಇ ಏನಾಗುತ್ತೆ, ಎಡಿಗೆ ಈಕ್ವಲ್ ಆಗತ್ತೆ. ಹಾಗಾದ್ರೆ ಇಲ್ಲಿ ಸಿ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟೆ ನಮ್ಗೆ ಕಟ್ಟಡದ ಎತ್ತರ ಸಿಕ್ಬಿಡತ್ತೆ ಅಲ್ವಾ? ಸಿಇ ಈಸ್ ಈಕ್ವಲ್ ಟು ಏನ್ ಹೇಳಿ, ಬಿಇ ಮೈನಸ್ ಬಿ ಸಿ. ಓಕೆ, ಸೊ ಇಲ್ಲಿ ಬಿಇ ಎಷ್ಟು, 15 ಮೀಟರ್ ಮೈನಸ್ ಬಿ ಸಿ ಎಷ್ಟಿದೆ, 5 ಮೀಟರ್. ಸೊ ಈಸ್ ಈಕ್ವಲ್ ಟು ಏನಾಯ್ತು, 10 ಮೀಟರ್. ಹಾಗಾದ್ರೆ ನಮ್ಗಿಲ್ಲಿ ಸಿಇ ಎಷ್ಟು ಸಿಕ್ತು, 10 ಮೀಟರ್. ಹಾಗಾದ್ರೆ ಸಿಇ ಈಕ್ವಲ್ ಟು ಎಡಿ ಆಗಿರೋದ್ರಿಂದ ಸೊ ಎಡಿ ಏನಾಗತ್ತೆ ಹೇಳಿ, 10 ಮೀಟರ್ ಆಯ್ತು. ಸೊ ಹಾಗಾದ್ರೆ ಇಲ್ಲಿ ಕಟ್ಟಡದ ಎತ್ತರ ಎಷ್ಟು ಮಕ್ಕಳೇ, 10 ಮೀಟರ್. ಸೊ ಈಗ ನಾವು ಕಟ್ಟಡದ ಎತ್ತರವನ್ನ ಕ್ಯಾಲ್ಕುಲೇಟ್ ಮಾಡಿದ್ದೇವೆ, ಹಾಗೆ ಗೋಪುರದ ಎತ್ತರವನ್ನ ಕ್ಯಾಲ್ಕುಲೇಟ್ ಮಾಡಿದ್ದೇವೆ, ಹಾಗೆ ಗೋಪುರದ ಪಾದದಿಂದ ಕಟ್ಟಡದ ಪಾದದ ನಡುವಿನ ಅಂತರವನ್ನ ಕೂಡ ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಸೊ ಈಗ ನಾವೇನ್ ಮಾಡ್ಬೇಕು ಮಕ್ಕಳೇ, ಎ ಬಿ ಅನ್ನ ನೋಡ್ಬೇಕು, ಎ ಬಿ ಯ ಅಂತರವನ್ನ ನೋಡ್ಬೇಕು. ಯಾಕೆ ಎ ಬಿ ಯ ಅಂತರ ಬೇಕು ನಮ್ಗೆ, ಇದರ ಜವವನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಡ್ರೋನ್ ಎ ಇಂದ ಬಿ ಗೆ ಎಷ್ಟು ಜವದಲ್ಲಿ ಇದೆ ಅನ್ನೋದು ಕ್ಯಾಲ್ಕುಲೇಟ್ ಮಾಡ್ಬೇಕಲ್ವಾ? ಸೊ ಹಾಗಾಗಿ ನಮಗೆ ಎ ಬಿ ಯ ಡಿಸ್ಟೆನ್ಸ್ ಬೇಕು. ಓಕೆ, ಸೊ ಹಾಗಾದ್ರೆ ಇಲ್ಲಿ ತ್ರಿಭುಜ ಎ ಬಿ ಸಿ ಅಲ್ಲಿ ಓಕೆ, ಸೊ ಸೈನ್ 30 ಡಿಗ್ರಿ. ಓಕೆ, ಸೊ ಸೈನ್ 30 ಡಿಗ್ರಿ ಈಕ್ವಲ್ ಟು ಏನ್ ಹೇಳಿ, 30 ಡಿಗ್ರಿಗೆ ಅಭಿಮುಖವಾಗಿರುವ ಬಾಹು ಬಿ ಸಿ ಡಿವೈಡೆಡ್ ಬೈ ವಿಕರ್ಣ ಯಾವುದು ಮಕ್ಕಳೇ, ಎ ಬಿ. ಓಕೆ, ಸೊ ಸೈನ್ 30 ಡಿಗ್ರಿ ಏನ್ ಹೇಳಿ, 1/2 ಇಸ್ ಈಕ್ವಲ್ ಟು ಬಿ ಸಿ ಎಷ್ಟು, 5 ಮೀಟರ್ ಬಂದಿದೆ ಅಲ್ವಾ? ಸೊ ಟೋಟಲ್ 15 ಮೀಟರು, ಬಿ ಸಿ ಎಷ್ಟು ಬಂದಿದೆ, 5 ಮೀಟರ್ ಬಂದಿದೆ, ಡಿವೈಡೆಡ್ ಬೈ ಎ ಬಿ. ಸೊ ಇದೇನಾಗತ್ತೆ, ಎ ಬಿ ಇಸ್ ಈಕ್ವಲ್ ಟು ಏನ್ ಹೇಳಿ, 10 ಮೀಟರ್. ಹಾಗಾದ್ರೆ ನಮ್ಗಿಲ್ಲಿ ಎ ಇಂದ ಬಿ ಇದರ ನಡುವಿನ ಅಂತರ ಎಷ್ಟು ಸಿಕ್ಕಿದೆ ಮಕ್ಕಳೇ, 10 ಮೀಟರ್. ಸೊ ಹಾಗಾದ್ರೆ ನಾವಿಲ್ಲಿ ಈಗ ಡ್ರೋನ್ ನ ಜವವನ್ನ ಕ್ಯಾಲ್ಕುಲೇಟ್ ಮಾಡ್ಬೋದು ಅಲ್ವಾ? ಸೊ ಡ್ರೋನ್ ನ ಜವ ಈಸ್ ಈಕ್ವಲ್ ಟು ಏನ್ ಹೇಳಿ, ಡಿ ಡಿವೈಡೆಡ್ ಬೈ ಟಿ.
ಸೊ ಇದರ ಡಿಸ್ಟೆನ್ಸ್ ಎಷ್ಟು ಬಂದಿದೆ 10 ಮೀಟರ್ ಡಿವೈಡೆಡ್ ಬೈ ತೆಗೆದುಕೊಂಡ ಸಮಯ ಏನು ಪ್ರಶ್ನೆಯಲ್ಲಿದೆ ಏನಿದೆ ಕೋನದಲ್ಲಿ ಎ ಬಿ ನೇರದಲ್ಲಿ ಡ್ರೋನ್ 10 ಸೆಕೆಂಡುಗಳಲ್ಲಿ ಹೋಗಿ ತಲುಪಿದೆ ಅಂದ್ರೆ ಏನಾಯ್ತು ಟಿ 10 ಅಲ್ವಾ. ಸೊ ಹಾಗಾದ್ರೆ ಡಿವೈಡೆಡ್ ಬೈ 10 ಸೊ ಇಸ್ ಈಕ್ವಲ್ ಟು ಏನಾಯ್ತು ಹೇಳಿ 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಇದು ಡ್ರೋನ್ ನ ಜವ. ಓಕೆ, ಸೊ ಮೊದಲನೇದಾಗಿ ಏನ್ ಮಾಡಿದ್ದೇವೆ ಮಕ್ಕಳೇ, ನಾವು ತ್ರಿಭುಜ BDE ಅಲ್ಲಿ BE ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಓಕೆ, ಸೊ ತ್ರಿಭುಜ BDE ಅಲ್ಲಿ BE ಅಂದ್ರೆ ಏನು ಗೋಪುರದ ಎತ್ತರವನ್ನ ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಹಾಗೆ ತ್ರಿಭುಜ BDE ಅಲ್ಲಿ ಗೋಪುರದ ಪಾದ ಮತ್ತು ಕಟ್ಟಡದ ಪಾದದ ನಡುವಿನ ಅಂತರವನ್ನ ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಹಾಗೆ ತ್ರಿಭುಜ ABC ಯಲ್ಲಿ ಏನ್ ಮಾಡಿದ್ದೇವೆ BC ಯ ಡಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಯಾಕೆ ಮಕ್ಕಳೇ, ನಮ್ಗೆ AD ಯ ಅಂದ್ರೆ ಕಟ್ಟಡದ ಎತ್ತರ ಬೇಕಿತ್ತು. ಸೊ ಹಾಗಾಗಿ ನಾವಿಲ್ಲಿ BC ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಸೊ BE ಮೈನಸ್ BC ಮಾಡಿದಾಗ ನಮ್ಗೆ CE ಸಿಕ್ತು. ಸೊ CE ಏನಾಗತ್ತೆ ಹೇಳಿ AD ಗೆ ಈಕ್ವಲ್ ಆಯ್ತು. ಸೊ ಹಾಗಾಗಿ ಇಲ್ಲಿ AD ಅಳತೆ ಕೂಡ ಸಿಕ್ತು. ಸೊ ಹಾಗೆ ತ್ರಿಭುಜ ABC ಅಲ್ಲಿ AB ಯ ಅಂತರವನ್ನ ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಯಾಕಂದ್ರೆ ನಾವಿಲ್ಲಿ ಡ್ರೋನ್ ನ ಜವವನ್ನ ಕಂಡು ಹಿಡಿಬೇಕಾಗಿತ್ತು. ಸೊ ಇಲ್ಲಿ ಜವದ ಸೂತ್ರ ಏನ್ ಹೇಳಿ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಸೊ ಇಲ್ಲಿ ನಮ್ಗೆ ಟೈಮ್ ಗೊತ್ತಿತ್ತು, ಡಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ನಾವೇನ್ ಮಾಡಿದ್ದೇವೆ ಡ್ರೋನ್ ನ ಜವವನ್ನ ಹುಡುಕಿದ್ದೇವೆ ಮಕ್ಕಳೇ. ಓಕೆ, ಸೊ ಪ್ರಶ್ನೆಯನ್ನ ಸರಿಯಾಗಿ ತಿಳ್ಕೊಂಡು ಸೊ ಯಾವ್ಯಾವ್ದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು ಸೊ ಅನ್ನೋದನ್ನ ಕರೆಕ್ಟ್ ಆಗಿ ತಿಳ್ಕೊಳ್ಬೇಕು ಮಕ್ಕಳೇ. ಓಕೆ, ಸೊ ನೆಕ್ಸ್ಟ್ 5ನೆಯ ಪ್ರಶ್ನೆಯನ್ನ ನೋಡೋಣ. ಒಂದು ಗೋಪುರ ಹಾಗೂ ಒಂದು ಕಟ್ಟಡ ಸಮತಟ್ಟಾದ ನೆಲದ ಮೇಲೆ ನೇರವಾಗಿ ನಿಂತಿವೆ. ಕಟ್ಟಡದ ಪಾದದಿಂದ 20 ಮೀಟರ್ ಎತ್ತರದಲ್ಲಿರುವ ಕಿಟಕಿಗೆ ಗೋಪುರದ ಪಾದದಿಂದ ಇರುವ ಉನ್ನತ ಕೋನವು 30 ಡಿಗ್ರಿ ಆಗಿದೆ. ಸೊ ಇಲ್ಲಿ ಗೋಪುರ ಹಾಗೂ ಒಂದು ಕಟ್ಟಡ ಸಮತಟ್ಟಾದ ನೆಲದ ಮೇಲೆ ನೇರವಾಗಿ ನಿಂತಿದೆ. ಕಟ್ಟಡದ ಪಾದದಿಂದ 20 ಮೀಟರ್ ಎತ್ತರದಲ್ಲಿ ಅಂದ್ರೆ ನೋಡಿ ಡಿ ಇಂದ ಇ 20 ಮೀಟರ್ ಎತ್ತರದಲ್ಲಿ ಸೊ ಏನ್ ಮಾಡ್ತಾ ಇದ್ದಾರೆ, ಗೋಪುರದ ತುದಿಗಿರುವ ಉನ್ನತ ಕೋನವನ್ನ ನೋಡಿದಾಗ 60 ಡಿಗ್ರಿ ಕೋನವನ್ನ ಉಂಟು ಮಾಡ್ತಾ ಇದೆ. ಸೊ ಕಟ್ಟಡದ ತುದಿಯಿಂದ ಗೋಪುರದ ಪಾದಕ್ಕಿರುವ ಅವನತ ಕೋನ, ಕಟ್ಟಡದ ತುದಿಯಿಂದ ಗೋಪುರದ ಪಾದಕ್ಕಿರುವ ಅವನತ ಕೋನ 45 ಡಿಗ್ರಿ ಆಗಿದೆ. ಹಾಗಾದರೆ ಕಟ್ಟಡ ಹಾಗೂ ಗೋಪುರಗಳ ನಡುವಿನ ಅಂತರ, ಸೊ ಕಟ್ಟಡ ಹಾಗೂ ಗೋಪುರಗಳ ನಡುವಿನ ಅಂತರ ಹಾಗೆ ಕಟ್ಟಡದ ಎತ್ತರ. ಸೊ ಇಲ್ಲಿ ನಾವು ಕಟ್ಟಡದ ಎತ್ತರವನ್ನ ಹೇಳ್ಬೇಕು. ಹಾಗೆ ಗೋಪುರದ ಎತ್ತರ ಹಾಗೂ ಕಟ್ಟಡದ ತುದಿಯಿಂದ ಗೋಪುರದ ಪಾದಕ್ಕಿರುವ ದೂರ. ಓಕೆ, ಸೊ ಸಿ ಇಂದ ಗೋಪುರದ ಪಾದಕ್ಕಿರುವ ದೂರ AC ಅನ್ನು ಕೂಡ ನಾವು ಇಲ್ಲಿ ಫೈಂಡ್ ಔಟ್ ಮಾಡ್ಬೇಕು ಮಕ್ಕಳೇ. ಓಕೆ, ಸೊ ಈಗ ಇಲ್ಲಿ ಚಿತ್ರದಲ್ಲಿ CD ಏನ್ ಹೇಳಿ ಮಕ್ಕಳೇ, CD ಕಟ್ಟಡದ ಎತ್ತರ. ಓಕೆ, ಸೊ ಕಟ್ಟಡದ ಎತ್ತರ. ಅದೇ ರೀತಿಯಾಗಿ AB ಏನ್ ಹೇಳಿ ಗೋಪುರದ ಎತ್ತರ. ಸೊ ಗೋಪುರದ ಎತ್ತರ. ಸೊ ಇಲ್ಲಿ ED ಗೊತ್ತಿದೆ, ಎಷ್ಟಿದೆ ED 20 ಮೀಟರ್ ಇದೆ. ಓಕೆ, ಹಾಗಾದ್ರೆ ಇಲ್ಲಿ ED ಈಕ್ವಲ್ ಟು ಏನಾಗತ್ತೆ FA ಆಗತ್ತೆ. ಸೊ ಹಾಗಾಗಿ ಇಲ್ಲಿ FA ಕೂಡ ಏನಾಯ್ತು ಹೇಳಿ ಅಥವಾ AF ಕೂಡ 20 ಮೀಟರ್. ಅದೇ ರೀತಿಯಾಗಿ AD ಗೊತ್ತಿಲ್ಲ, AD ಅಳತೆ ಕೂಡ ಗೊತ್ತಿಲ್ಲ. ಸೊ ಇಲ್ಲಿ AD ಬಂತು ಅಂದ್ರೆ ನಮ್ಗೆ EF ನ ಅಳತೆ ಕೂಡ ಸಿಗತ್ತೆ. ಯಾಕಂದ್ರೆ AD ಈಕ್ವಲ್ ಟು ಏನ್ ಹೇಳಿ EF. ಸೊ ಹಾಗಾಗಿ ಇದು ಕೂಡ ಗೊತ್ತಿಲ್ಲ. ಸೊ ಇಲ್ಲಿ ಅದೇ ರೀತಿಯಾಗಿ AB, ಸೊ AB ಈಕ್ವಲ್ ಟು ಏನ್ ಹೇಳಿ AB ಈಕ್ವಲ್ ಟು ಗೋಪುರದ ಎತ್ತರ. ಸೊ AF ಪ್ಲಸ್ BF ಪ್ಲಸ್ FA. ಸೊ ಇವುಗಳನ್ನ ಕೂಡಿದಾಗ ನಮ್ಗೆ ಗೋಪುರದ ಎತ್ತರ ಸಿಗತ್ತೆ ಮಕ್ಕಳು. ಓಕೆ, ಸೊ ಈಗ ನಾವು ತ್ರಿಭುಜ ADE ಅನ್ನ ತಗೊಳ್ಳೋಣ. ಸೊ ತ್ರಿಭುಜ ADE ಇದನ್ನ ಯಾಕೆ ತಗೊಳ್ಬೇಕು ನಾವು? ಸೊ ಇಲ್ಲಿ ನಮ್ಗೆ ED ಗೊತ್ತಿದೆ, ಥೀಟಾ ಗೊತ್ತಿದೆ. ಸೊ ತ್ರಿಕೋನಮಿತಿಯ ಸಹಾಯದಿಂದ ಏನ್ ಮಾಡ್ಬೋದು ಮಕ್ಕಳೇ, ನಾವು AD ಯ ಅಂತರವನ್ನ ಹುಡುಕ್ಬೋದು. ಓಕೆ, ಸೊ ಹಾಗಾಗಿ ನಾನು ತ್ರಿಭುಜ AD
ಇ ಯಲ್ಲಿ ತ್ರಿಭುಜ ADE ಯಲ್ಲಿ tan 30 ಡಿಗ್ರಿ ಇಸ್ ಈಕ್ವಲ್ ಟು ಏನ್ ಹೇಳಿ, ಅಭಿಮುಖ ಬಾಹು ED ಡಿವೈಡೆಡ್ ಬೈ ಪಾರ್ಶ್ವ ಬಾಹು AD. ಸೊ ಇಲ್ಲಿ tan 30 ಡಿಗ್ರಿ ಏನ್ ಹೇಳಿ 1/√3 ಇಸ್ ಈಕ್ವಲ್ ಟು ED 20 ಮೀಟರ್ ಡಿವೈಡೆಡ್ ಬೈ AD. ಓಕೆ, ಸೊ AD ಇಸ್ ಈಕ್ವಲ್ ಟು ಏನು ಮಕ್ಕಳೇ 20√3 ಮೀಟರ್. ಓಕೆ, ಸೊ ಹಾಗಾದ್ರೆ ಇಲ್ಲಿ ನಮಗೆ ಗೋಪುರದ ಪಾದ ಅಂದ್ರೆ ಕಟ್ಟಡ ಮತ್ತು ಗೋಪುರಗಳ ಪಾದಗಳ ನಡುವಿನ ಅಂತರ ಸಿಕ್ತು ಅಲ್ವಾ. ಸೊ ಎಷ್ಟು 20√3 ಮೀಟರ್. ಓಕೆ, ಸೊ ನೆಕ್ಸ್ಟ್ ತ್ರಿಭುಜ ADC. ಸೊ ತ್ರಿಭುಜ ADC ಅನ್ನ ನೋಡೋಣ. ಸೊ ತ್ರಿಭುಜ ADC ಅಲ್ಲಿ ಸೊ ತ್ರಿಭುಜ ADC ಅನ್ನ ಯಾಕೆ ತಗೊಳ್ತಾ ಇದ್ದೇನೆ, ನಮ್ಗೆ AD ದೊರಕಿದೆ ಈಗ ಅಲ್ವಾ. ಕಟ್ಟಡದ ಪಾದ ಮತ್ತು ಗೋಪುರದ ಪಾದಗಳ ನಡುವಿನ ಅಂತರ ಸಿಕ್ಕಿದೆ. ಸೊ ಹಾಗೆ ನಮ್ಗೆ ಆಂಗಲ್ ಕೂಡ ಗೊತ್ತಿದೆ. ಸೊ ನಾವೇನ್ ಮಾಡ್ಬೋದು ಮಕ್ಕಳೇ, CD ಯ ಅಂತರವನ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ಹಾಗಾಗಿ ಇಲ್ಲಿ ತ್ರಿಭುಜ ADC ಅಲ್ಲಿ ತ್ರಿಭುಜ ADC ಅಲ್ಲಿ tan 45 ಡಿಗ್ರಿ ಇಸ್ ಈಕ್ವಲ್ ಟು ಏನ್ ಹೇಳಿ AD ಡಿವೈಡೆಡ್ ಬೈ CD ಅಲ್ವಾ. ಸೊ ನೋಡಿ ADC ನಿಮ್ ಕನ್ಫ್ಯೂಸ್ ಆಗ್ಬೋದು. ADC ಲಂಬಕೋನ ತ್ರಿಭುಜ, 45 ಡಿಗ್ರಿಗೆ ಅಭಿಮುಖವಾಗಿರುವ ಬಾಹು AD, ಪಾರ್ಶ್ವ ಬಾಹು CD. ಓಕೆ, ಸೊ ಟರ್ನ್ ಮಾಡಿ ನೋಡ್ಬೇಕು. ಸೊ ಇಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು, ಮ್ಯಾಮ್ 45 ಡಿಗ್ರಿ ಹೇಗೆ ತಗೊಂಡ್ರು ಅಂತ. ಓಕೆ, ಸೊ ನೋಡಿ ತ್ರಿಭುಜ ADC ಅಲ್ಲಿ 45 ಡಿಗ್ರಿಗೆ ಅಭಿಮುಖ ಬಾಹು AD, ಪಾರ್ಶ್ವ ಬಾಹು CD, ವಿಕರಣ AC. ಓಕೆ, ಸೊ ಹಾಗಾಗಿ ಇಲ್ಲಿ tan 45 ಡಿಗ್ರಿ ಇಸ್ ಈಕ್ವಲ್ ಟು ಏನ್ ಹೇಳಿ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು. ಓಕೆ, ಸೊ tan 45 ಡಿಗ್ರಿ ಏನ್ ಹೇಳಿ 1 ಇಸ್ ಈಕ್ವಲ್ ಟು AD 20√3 ಮೀಟರ್. ಓಕೆ, ಸೊ 20√3 ಮೀಟರ್ ಡಿವೈಡೆಡ್ ಬೈ CD. ಓಕೆ, ಸೊ CD ಇಸ್ ಈಕ್ವಲ್ ಟು ಏನು ಹೇಳಿ 20√3 ಮೀಟರ್. ಓಕೆ, ಹಾಗಾದ್ರೆ ನಮ್ಗೆ CD ಅಳತೆ ಸಿಕ್ತು. ಅಂದ್ರೆ ಏನಾಯ್ತು, ಇದು ಕಟ್ಟಡದ ಎತ್ತರ ಸಿಕ್ಕಿದೆ. ಎಷ್ಟು 20√3 ಮೀಟರ್. ಸೊ ನಾವಿಲ್ಲಿ ಕಟ್ಟಡದ ಪಾದ ಮತ್ತು ಗೋಪುರದ ಪಾದದ ನಡುವಿನ ಅಂತರವನ್ನ ಕ್ಯಾಲ್ಕುಲೇಟ್ ಮಾಡಿದೀವಿ. ಹೇಗೆ, AED ಯ ಸಹಾಯದಿಂದ. ಹಾಗೆ ಈಗ ACD ತ್ರಿಭುಜದಲ್ಲಿ tan 45 ಡಿಗ್ರಿ. ಸೊ ಇದರ ಸಹಾಯದಿಂದ ಏನ್ ಮಾಡಿದ್ದೇವೆ ಮಕ್ಕಳೇ, ನಾವು ಕಟ್ಟಡದ ಎತ್ತರವನ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ. ಓಕೆ, ಸೊ ನೆಕ್ಸ್ಟ್ ತ್ರಿಭುಜ BFE ಅಲ್ಲಿ tan 60 ಡಿಗ್ರಿ. ಓಕೆ, ಸೊ ಯಾಕೆ BFE? ಸೊ ಇದು ಆಲ್ರೆಡಿ 20 ಮೀಟರ್ ಇದೆ. ಸೊ ನಮ್ಗಿಲ್ಲಿ ಗೋಪುರದ ಎತ್ತರ ಬೇಕು ಕಂಪ್ಲೀಟ್ ಆಗಿ ಅಲ್ವಾ. ಸೊ ಹಾಗಾಗಿ ನಮ್ಗೆ BF ಬೇಕು. BF ಗೊತ್ತಾದ್ರೆ ನಾವೇನ್ ಮಾಡ್ಬೋದು, BF ಪ್ಲಸ್ FA ಮಾಡಿದಾಗ ಒಟ್ಟು ಎತ್ತರ ದೊರಕುತ್ತೆ. ಸೊ ಹಾಗಾಗಿ ನಮ್ಗೆ ಇಲ್ಲಿ ಕೇವಲ FA ಅಷ್ಟೇ ಗೊತ್ತಿದೆ, BF ನ ಅಳತೆ ಬೇಕು. ಸೊ ಹಾಗಾಗಿ ನಾನು ತ್ರಿಭುಜ BFE ಅಲ್ಲಿ tan 60 ಡಿಗ್ರಿ ಈಸ್ ಈಕ್ವಲ್ ಟು ಏನ್ ಹೇಳಿ BF ಡಿವೈಡೆಡ್ ಬೈ FE. ಓಕೆ, ಸೊ tan 60 ಡಿಗ್ರಿ ಈಸ್ ಈಕ್ವಲ್ ಟು BF ಏನು, ಸೊ ಇದನ್ನ ಫೈಂಡ್ ಔಟ್ ಮಾಡಬೇಕು. BF ಡಿವೈಡೆಡ್ ಬೈ FE ಏನ್ ಹೇಳಿ AD ಗೆ ಸಮ ಅಲ್ವಾ. ಸೊ ಹಾಗಾದ್ರೆ AD ಅಳತೆ ಎಷ್ಟು ಬಂದಿದೆ 20√3 ಮೀಟರ್. ಸೊ 20√3 ಮೀಟರ್ ಅಲ್ವಾ. ಸರಿ, 20√3 ಮೀಟರ್ ಬಂದಿದೆ. ಸೊ tan 60 ಡಿಗ್ರಿ ಏನ್ ಹೇಳಿ √3 ಈಸ್ ಈಕ್ವಲ್ ಟು BF ಡಿವೈಡೆಡ್ ಬೈ
20√3 ಮೀಟರ್. ಸೊ BF ಈಸ್ ಈಕ್ವಲ್ ಟು ಏನಾಯ್ತು, √3 ಇಂಟು 20√3 ಮೀಟರ್. ಸೊ BF ಈಸ್ ಈಕ್ವಲ್ ಟು √3 ಇಂಟು √3 ಏನಾಯ್ತು 3 ಇಂಟು 20 ಏನಾಗುತ್ತೆ ಮಕ್ಕಳೇ 60 ಮೀಟರ್. ಸೊ ಹಾಗಾದ್ರೆ ಇಲ್ಲಿ ನಮ್ಗೆ BF ನ ಅಳತೆ ಸಿಕ್ತು. ಎಷ್ಟು? 60 ಮೀಟರ್. ಸೊ ಹಾಗಾದ್ರೆ ಇಲ್ಲಿ ನಾವೇನ್ ಮಾಡ್ಬೋದು, ಗೋಪುರದ ಎತ್ತರವನ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಗೋಪುರದ ಎತ್ತರ, ಸೊ ಗೋಪುರದ ಎತ್ತರ ಇಸ್ ಈಕ್ವಲ್ ಟು ಏನ್ ಹೇಳಿ, BF ಪ್ಲಸ್ FA. ಸೊ ಈಸ್ ಈಕ್ವಲ್ ಟು BF ಎಷ್ಟು ಬಂದಿದೆ 60 ಪ್ಲಸ್ 20 ಈಸ್ ಈಕ್ವಲ್ ಟು ಎಷ್ಟು ಮಕ್ಕಳೇ 80 ಮೀಟರ್. ಓಕೆ, ಹಾಗಾದ್ರೆ ಇಲ್ಲಿ ಗೋಪುರದ ಎತ್ತರ ಎಷ್ಟು ಬಂದಿದೆ ಹೇಳಿ, 80 ಮೀಟರ್ ಬಂದಿದೆ. ಓಕೆ, ಸೊ ಈಗ ಮತ್ತಿನ್ನೇನ್ ಕೇಳಿದಾರೆ ಅವರು, ಕಟ್ಟಡದ ತುದಿಯಿಂದ ಗೋಪುರದ ಪಾದಕ್ಕಿರುವ ಡಿಸ್ಟೆನ್ಸ್ ಅಲ್ವಾ, ದೂರ. ಕಟ್ಟಡದ ತುದಿಯಿಂದ ಗೋಪುರದ ಪಾದ AC, ಸೊ ಇವುಗಳ ನಡುವಿನ ಅಂತರವನ್ನ ಕೂಡ ನಾವು ಹೇಳ್ಬೇಕು. ಸೊ ಹಾಗಾದ್ರೆ ಇಲ್ಲಿ ತ್ರಿಭುಜ ADC ಅಲ್ಲಿ, ಸೊ ADC ಅಲ್ಲಿ ನೋಡಿ, ಈ ADAC ಯ ಡಿಸ್ಟೆನ್ಸ್ ಅನ್ನ ಹೇಳ್ಬೇಕು ನಾವು ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ 45 ಡಿಗ್ರಿಗೆ ಅಭಿಮುಖವಾಗಿರುವ ಬಾಹು AD, ಪಾರ್ಶ್ವಬಾಹು DE, AC ವಿಕರ್ಣ ಆಯ್ತು. ಹಾಗಾದ್ರೆ ಇಲ್ಲಿ ನಾವು ತ್ರಿಕೋನಮಿತಿಯ ಯಾವ ಅನುಪಾತವನ್ನ ಬಳಸಬೇಕು ಮಕ್ಕಳೇ, ನಮಗೆ AD ಅಳತೆ ಕೂಡ ಗೊತ್ತಾಗಿದೆ, CD ಅಳತೆ ಕೂಡ ಗೊತ್ತಾಗಿದೆ, ಎರಡು ಬಾಹುಗಳು ಕೂಡ ಗೊತ್ತಾಯ್ತು. ಸೊ ಹಾಗಾದ್ರೆ ನಾವಿಲ್ಲಿ ಸೈನ್ ಅನ್ನಾದ್ರೂ ಬಳಸ್ಬೋದು, ಕಾಸ್ ಅನ್ನಾದ್ರೂ ಬಳಸ್ಬೋದು ಅಲ್ವಾ. ಸೊ ನಾವೇನ್ ಮಾಡೋಣ, ಇಲ್ಲಿ ಸೈನ್ ಫಂಕ್ಷನ್ ಅನ್ನ ಯೂಸ್ ಮಾಡೋಣ. ಸೊ ಹಾಗಾದ್ರೆ ಇಲ್ಲಿ ತ್ರಿಭುಜ ADC ಅಲ್ಲಿ ಸೈನ್ 45 ಡಿಗ್ರಿ ಈಸ್ ಈಕ್ವಲ್ ಟು ಏನ್ ಹೇಳಿ, AD ಡಿವೈಡೆಡ್ ಬೈ ಏನಾಗುತ್ತೆ ಮಕ್ಕಳೇ AC. ಓಕೆ, ನಾವು ಈ ಕಾಸ್ ಅನ್ನಾದ್ರೂ ಬಳಸ್ಬೋದು. ಕಾಸ್ ಏನಾಗುತ್ತೆ ಹೇಳಿ, ಕಾಸ್ 45 ಡಿಗ್ರಿ ಈಸ್ ಈಕ್ವಲ್ ಟು CD ಆಗತ್ತೆ, ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ ಆಗತ್ತೆ. ಓಕೆ, ಸೊ ಸೈನ್ 45 ಡಿಗ್ರಿ ಏನ್ ಹೇಳಿ 1/√2 ಈಸ್ ಈಕ್ವಲ್ ಟು AD 20√3 ಡಿವೈಡೆಡ್ ಬೈ AC. ಸೊ AC ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ 20√3 ಇಂಟು √2. ಓಕೆ, ಸೊ ಇದೇನಾಗತ್ತೆ ಹೇಳಿ 20√3 ಇಂಟು √2 ಏನಾಯ್ತು 20√6. ಓಕೆ, ಸೊ ಹಾಗಾದ್ರೆ ಇಲ್ಲಿ ನಿಮ್ಗೆ ಕಟ್ಟಡದ ತುದಿಯಿಂದ ಗೋಪುರದ ಪಾದಕ್ಕಿರುವ ದೂರ AC ಇಸ್ ಈಕ್ವಲ್ ಟು ಎಷ್ಟು ಬಂದಿದೆ 20√6 ಮೀಟರ್ ಆಗಿದೆ. ಓಕೆ, ಸೊ ಇದಿಷ್ಟು ನಿಮಗೆ ತ್ರಿಕೋನ ಮಿತಿಗಳಿಗೆ ಸಂಬಂಧಪಟ್ಟಂತಹ ಅಂಶಗಳು ಮಕ್ಕಳೇ. ಓಕೆ, ಸೊ ನೋಡಿ ಇಲ್ಲಿ ಸ್ವಲ್ಪ ಕಾಂಪ್ಲಿಕೇಟ್ ಇರುತ್ತೆ. ಸೊ ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಮುಖ್ಯವಾಗಿ ನೀವು ತಿಳ್ಕೊಳ್ಬೇಕಾಗಿರೋದು ಮಕ್ಕಳೇ ಬಾಹುಗಳು. ಸೊ ನೋಡಿ, ಒಂದು ತ್ರಿಭುಜ, ಲಂಬಕೋನ ತ್ರಿಭುಜದಲ್ಲಿ ತೀಟಾಗೆ ಸಂಬಂಧಿಸಿದಂಗೆ ಬಾಹುಗಳನ್ನ ಗುರುತಿಸ್ಕೊಳ್ಬೇಕು, ಅಭಿಮುಖ ಬಾಹು, ಪಾರ್ಶ್ವಬಾಹು, ವಿಕರ್ಣಗಳನ್ನ. ಓಕೆ, ಸೊ ಈ ಒಂದು ಲಂಬಕೋನ ತ್ರಿಭುಜದಲ್ಲಿ ನಿಮಗೆ ಯಾವುದಾದ್ರೂ ಒಂದು ದೂರ ಡಿಸ್ಟೆನ್ಸ್ ಬೇಕು ಅಂದ್ರೆ ನಿಮಗೆ ಎರಡು ಅಂಶಗಳು ಗೊತ್ತಿರ್ಬೇಕು. ಒಂದು ತೀಟಾ ಗೊತ್ತಿರ್ಬೇಕು, ಇನ್ನೊಂದು ಬಾಹುವಿನ ಅಳತೆ ಗೊತ್ತಿರ್ಬೇಕು ಮಕ್ಕಳೇ. ಸೊ ಆಗ ನಾವು ತ್ರಿಕೋನ ಮಿತಿಯಲ್ಲಿರುವ ಯಾವುದಾದ್ರೂ ಒಂದು ಅನುಪಾತಗಳನ್ನ ಬಳಸ್ಕೊಂಡು ಏನ್ ಮಾಡ್ಬೋದು, ಇನ್ನೊಂದು ಬಾಹುವಿನ ಅಳತೆಯನ್ನ ಕಂಡುಹಿಡಿಬಹುದು ಮಕ್ಕಳೇ. ಓಕೆ, ಸೊ ಇಲ್ಲಿ ಯಾವ ಅಂಶಗಳನ್ನ ಕೊಟ್ಟಿದ್ದಾರೆ, ಸೊ ಯಾವ ಅಂಶಗಳನ್ನ ತಗೊಂಡ್ರೆ, ಯಾವ ತ್ರಿಭುಜವನ್ನ ತಗೊಂಡ್ರೆ ನಾವು ಇನ್ನೊಂದು ಬಾಹುವನ್ನ ಕಂಡುಹಿಡಿಬೇಕು ಅನ್ನೋದನ್ನ ಕೂಡ ನೀವು ಸರಿಯಾಗಿ ತಿಳ್ಕೊಳ್ಬೇಕು ಮಕ್ಕಳೇ. ಓಕೆ, ಸೊ ಇಲ್ಲಿ ಮೇನ್ ಆಗಿ ಪ್ರಶ್ನೆಗೆ ತಕ್ಕ ಹಾಗೆ ಡಯಾಗ್ರಾಮ್ ಅನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸೊ ಇಲ್ಲಿಗೆ ತ್ರಿಕೋನ ಮಿತಿಗೆ ಸಂಬಂಧಪಟ್ಟ ಹಾಗೆ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿದ್ದೇನೆ. ಸೊ ಈ ಒಂದು ಟಾಪಿಕ್ಗೆ ರಿಲೇಟೆಡ್ ಆಗಿ ಏನಾದ್ರೂ ಡೌಟ್ಸ್ ಇದೆಯಾ ಮಕ್ಕಳೇ, ಕೇಳ್ಬೋದು. ಏನಾದ್ರೂ ಡೌಟ್ಸ್ ಇದೆಯಾ? ಅರ್ಥ ಆಗ್ತಾ ಇದೆಯಲ್ವಾ? ಅರ್ಥ ಆಗ್ತಾ ಇದೆ ಅಲ್ವಾ ಕಲಿಸ್ತಾ ಇರೋದು? ಓಕೆ,
ಹಾಗಾದ್ರೆ ನಾನು ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತೇನೆ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ವೃತ್ತಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವ್ಯಾವ ರೀತಿ ತೆಗಿಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ. ಓಕೆ Okay, miss. ಥ್ಯಾಂಕ್ ಯು. Thank you, miss. ಓಕೆ.